ಪಂಜಾಬಿನ ಕೇಸರಿ ಎಂದು ಈ ಕೆಳಗಿನ ಯಾರನ್ನು ಕರೆಯುವರು? ಇದಕ್ಕೆ ಸರಿ ಉತ್ತರ ಲಾಲಾ ಲಜಪತ್ ರಾಯ್. ಭಾರತಕ್ಕಾಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ಲಾಲಾ ಲಜಪತ್ ರಾಯ್ ಅವರವರು ಪಂಜಾಬಿನ ಕೇಸರಿ ಎಂದೇ ಖ್ಯಾತಿಯನ್ನು ಪಡೆದಂಥವರು. ಅಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ರಿಮೂರ್ತಿಗಳಾದಂತಹ ಲಾಲ್ ಬಾಲ್ ಪಾಲ್ರಲ್ಲಿ ಲಾಲಾ ಲಜಪತ್ ರಾಯ್ ಕೂಡ ಒಬ್ಬರು, ಬಾಲಗಂಗಾಧರ ತಿಲಕ್ ಹಾಗೆಯೇ ಬಿಪಿನ್ ಚಂದ್ರ ಪಾಲ್ರರು ಇವರ ಸಹ ಹೋರಾಟಗಾರರಾಗಿದ್ದರು. ಭಾರತ ಸಂವಿಧಾನ 10ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. 10ನೇ ಅನುಸೂಚಿ ಯಾವುದನ್ನು ಕುರಿತು ವಿವರಣೆಯನ್ನ ನೀಡುತ್ತೆ? 10th ಶೆಡ್ಯೂಲ್ ಅಂತ ಕರಿತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ. ಈ ಒಂದು ಅನುಸೂಚಿಯನ್ನ 52ನೇ ತಿದ್ದುಪಡಿಯನ್ನ 1985ರಲ್ಲಿ ಮಾಡುವ ಮೂಲಕ ಇದನ್ನು ಸೇರ್ಪಡೆ ಮಾಡಲಾಯಿತು. ಆಗ ಪ್ರಧಾನಮಂತ್ರಿಯಾಗಿದ್ದಂಥವರು ರಾಜೀವ್ ಗಾಂಧಿ ಅವರು. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದಂಥ ಕಾಯ್ದೆ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ ಒಕ್ಕೂಟ ಸರ್ಕಾರ ವ್ಯವಸ್ಥೆಯನ್ನು ಶಿಫಾರಸು ಮಾಡುತ್ತೆ. ಈ ಒಂದು ಕಾಯ್ದೆಯಲ್ಲಿರುವಂಥ ಬಹು ಪಾಲು ಅಂಶಗಳನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಗುಲ್ಮಾರ್ಗ್ ಗಿರಿಧಾಮ ಈ ಕೆಳಕಂಡ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿ ಉತ್ತರ ಜಮ್ಮು ಕಾಶ್ಮೀರದ ಅತ್ಯಂತ ಸುಂದರ ಗಿರಿಧಾಮಗಳಲ್ಲಿ ಗುಲ್ಮಾರ್ಗ್ ಗಿರಿಧಾಮವು ಕೂಡ ಒಂದು. ಇದು ಶ್ರೀನಗರದಿಂದ 56 ಕಿಲೋಮೀಟರ್ ದೂರದಲ್ಲಿದೆ. ಮಧುಮಲೈ ವನ್ಯಜೀವಿ ಅಭಯಾರಣ್ಯವು ಯಾವ ಜಿಲ್ಲೆಯಲ್ಲಿದೆ? ಇದಕ್ಕೆ ಸರಿ ಉತ್ತರ ತಮಿಳುನಾಡು. ಇದು ಹುಲಿ ಮೀಸಲು ಅರಣ್ಯಧಾಮವಾಗಿದ್ದು ನೀಲಗಿರಿ ಬೆಟ್ಟಗಳ ವಾಯುವ್ಯ ಭಾಗದಲ್ಲಿ ಇದನ್ನು ಕಾಣ್ತೇವೆ. ತಮಿಳುನಾಡಿನ ನೀಲಗಿರಿ ಜಿಲ್ಲೆಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಪ್ರಮುಖ ಅಭಯಾರಣ್ಯವಾಗಿದೆ. ಈ ಕೆಳಕಂಡವುಗಳಲ್ಲಿ ಯಾವುದು ಪ್ಲಾಂಟೇಶನ್ ಬೆಳೆಯಾಗಿದೆ? ಚಹಾ, ಕಾಫಿ, ರಬ್ಬರ್. 4ನೇ ಆಯ್ಕೆ ಈ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಪ್ಲಾಂಟೇಶನ್ ಕ್ರಾಪ್ಸ್, ಮೇಲಿನ ಎಲ್ಲವೂ ಅಂದರೆ ಚಹಾ, ಕಾಫಿ, ರಬ್ಬರ್ ಹಾಗೆಯೇ ಅಡಿಕೆ, ತೆಂಗು ಇವೆಲ್ಲವೂ ಸಮೇತ ಪ್ಲಾಂಟೇಶನ್ ಬೆಳೆಗಳೆಂದು ಕರೆಯುವರು. ನಿಯೋಗ ಪದ್ಧತಿ ಯಾವ ಕಾಲದಲ್ಲಿ ಬಳಕೆಯಲ್ಲಿತ್ತು? ಇದಕ್ಕೆ ಸರಿ ಉತ್ತರ ಋಗ್ವೇದ ಕಾಲದಲ್ಲಿ ಸಮಾಜದಲ್ಲಿ ಅಥವಾ ಹಿಂದೂ ಸಂಪ್ರದಾಯದಲ್ಲಿ ಬಳಕೆಯಲ್ಲಿದ್ದಂತಹ ಒಂದು ಪದ್ಧತಿಯಾಗಿದೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದಾಗ, ಒಬ್ಬ ವಿವಾಹಿತ ಮಹಿಳೆ ತನ್ನ ಗಂಡನಿಂದ ಸಂತಾನವನ್ನು ಪಡೀಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಅಥವಾ ಅವಳು ವಿಧವೆಯಾಗಿದ್ದರೆ ಅಂತಹ ಒಂದು ಸಂದರ್ಭದಲ್ಲಿ ಗಂಡನ ಸಹೋದರನಿಂದ ತಾನು ಸಂತಾನವನ್ನು ಪಡೆದುಕೊಳ್ಳುವಂತಹ ಪದ್ಧತಿಯನ್ನು ನಿಯೋಗ ಪದ್ಧತಿ ಅಂತ ಕರಿತೀವಿ. ಇದು ಆಗಿನ ಕಾಲದಲ್ಲಿ ಬಳಕೆಯಲ್ಲಿ ಇದ್ದಿತ್ತು. ಕೊನೆಯ ಪ್ರಶ್ನೆ, ಅಶೋಕನ ಶಿಲಾಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದವನು ಯಾರು? ಇದಕ್ಕೆ ಸರಿ ಉತ್ತರ ಜೇಮ್ಸ್ ಪ್ರಿನ್ಸಪ್ ಎನ್ನುವಂಥವನು ಅಶೋಕನ ಶಿಲಾಶಾಸನಗಳಲ್ಲಿರುವಂತಹ ಖರೋಷ್ಠಿ ಮತ್ತು ಬ್ರಾಹ್ಮಿ ಲಿಪಿಗಳನ್ನು ಓದಿ ಅರ್ಥೈಸ್ತಾನೆ. ಈ ಕೆಳಕಂಡಗಳನ್ನು ಸರಿಯಾಗಿ ಹೊಂದಿಸಿ ವಿಶಾಖದತ್ತ, ವರಹಾಮಿಹಿರ, ಚರಕ, ಬ್ರಹ್ಮಗುಪ್ತ ಅವರ ಸಾಧನೆಯ ಕ್ಷೇತ್ರಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ಸರಿಯಾಗಿ ಜೋಡಿಸಿದಾಗ ವಿಶಾಖದತ್ತ ಮುದ್ರಾ ರಾಕ್ಷಸ ಎಂಬ ನಾಟಕವನ್ನು ರಚನೆ ಮಾಡ್ತಾನೆ. ವರಹಾಮಿಹಿರ ಈತ ಖಗೋಳಶಾಸ್ತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಖ್ಯಾತ ಖಗೋಳಶಾಸ್ತ್ರಜ್ಞನಾಗಿದ್ದಾನೆ. ಹಾಗೆಯೇ ಚರಕ ವೈದ್ಯಕೀಯ ಕ್ಷೇತ್ರದ ಸಾಧಕ. 4ನೇದು ಬ್ರಹ್ಮಗುಪ್ತ ಗಣಿತ ಕ್ಷೇತ್ರದ ಸಾಧಕನಾಗಿದ್ದಾನೆ. ಐರ್ಲೆಂಡ್ ದೇಶದ ಸಂವಿಧಾನದಿಂದ ಈ ಕೆಳಗಿನ ಯಾವ ಅಂಶವನ್ನು ಎರವಲಾಗಿ ಪಡೆಯಲಾಗಿದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳೇನಿದ್ದಾವೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಈ ಒಂದು ಅಂಶವನ್ನು ನಾವು ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಅಂತೆಯೇ ರಾಷ್ಟ್ರಪತಿಗಳ ಚುನಾವಣಾ ಪದ್ಧತಿ ಅಥವಾ ಕ್ರಮ ಏನಿದೆ ಅದನ್ನು ಕೂಡ ನಾವು ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಆರ್ಯಭಟ ಮತ್ತು ವರಹಾಮಿಹಿರ ಈ ಕೆಳಗಿನ ಯಾವ ರಾಜವಂಶದ ಕಾಲಾವಧಿಯಲ್ಲಿದ್ದರು? ಗುಪ್ತರು, ಚೋಳರು, ಮೌರ್ಯರು, ಮೊಘಲರು. ಗುಪ್ತರ ಕಾಲಾವಧಿಯಲ್ಲಿ ಇದ್ದಂತಹ ಖ್ಯಾತ ಖಗೋಳಶಾಸ್ತ್ರಜ್ಞರು ಆರ್ಯಭಟ ಮತ್ತು ವರಹಾಮಿಹಿರ. ಆರ್ಯಭಟನ ಹೆಸರಿನಲ್ಲಿನೇ ಭಾರತದ ಪ್ರಥಮ ಉಪಗ್ರಹವನ್ನು ಕೂಡ ಉಡಾವಣೆ ಮಾಡುವುದನ್ನು ನಾವು ನೆನಪಿಸಿಕೊಳ್ಳಬಹುದು. ಈ ಕೆಳಗಿನ ಯಾವ ದಕ್ಷಿಣದ ಸಾಮ್ರಾಜ್ಯ ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಾಗಿಲ್ಲ? ಚೋಳ, ಪಾಂಡ್ಯ, ಸತ್ಯಪುತ್ರ, ಶಾತವಾಹನ. ಇದರಲ್ಲಿ ಶಾತವಾಹನ
ವಂಶ, ದಕ್ಷಿಣ ಭಾರತವನ್ನು ಆಳಿದಂಥ ಮೊದಲ ರಾಜವಂಶದ ಬಗ್ಗೆ ಏನಿದೆ ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಿಲ್ಲ. ಇನ್ನು ಸತ್ಯಪುತ್ರ ಎನ್ನುವುದು ಸಾತ್ಪುರ ಶ್ರೇಣಿಯ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ರಾಜವಂಶದ ಹೆಸರಾಗಿತ್ತು. ಈ ಕೆಳಗಿನ ಯಾವ ಅರಸನಿಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ಬಿರುದು ಸಹ ಇದ್ದಿತು? ಮೌರ್ಯ ವಂಶದ ಅತ್ಯಂತ ಪ್ರಸಿದ್ಧ ಅರಸನಾದಂತಹ ಅಶೋಕನಿಗೆ ಈ ಒಂದು ಬಿರುದು ಇತ್ತು. ಈತನ ಶಾಸನಗಳಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ಉಲ್ಲೇಖವಿತ್ತು. ಆದರೆ ಬಹುತೇಕ ವರ್ಷಗಳವರೆಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬುವವನು ಅಶೋಕ ಎನ್ನುವಂತಹ ಜಿಜ್ಞಾಸೆಗಳು ಇದ್ದವು. ಆದರೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ದೊರೆತಂತಹ ಒಂದು ಶಾಸನ, ಅದರಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖವಿದ್ದರಿಂದ ಈ ಒಂದು ಬಿರುದು ಅಶೋಕ ಮಹಾರಾಜನಿಗೆ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಯಿತು. ಈ ಕೆಳಗಿನ ಯಾವ ಭಕ್ತಿ ಸಂತ ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನ ರಚಿಸಿದ್ದಾರೆ? ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ನಿಂಬಾರಿಕರು. ಇದಕ್ಕೆ ಸರಿ ಉತ್ತರ ರಾಮಾನುಜಾಚಾರ್ಯರು ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಈ ಕೆಳಗಿನ ಯಾರ ಕಾಲಾವಧಿಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿ ಆರಂಭವಾಯಿತು? ಲಾರ್ಡ್ ಡಫ್ರಿನ್, ಲಾರ್ಡ್ ರಿಟನ್, ಸರ್ ಜಾನ್ ನೇಫಿಯರ್, ಲಾರ್ಡ್ ಅಕ್ಲ್ಯಾಂಡ್. ಸರಿಯಾದಂಥ ಉತ್ತರ ಆಯ್ಕೆ 1 ಲಾರ್ಡ್ ಡಫ್ರಿನ್ನ ಕಾಲಕ್ಕೆ, ಅಂದರೆ 1871-72ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಗಣತಿ ಕಾರ್ಯ ಆರಂಭವಾಯಿತು. ಹಾಗೆಯೇ 10ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶ ಅತ್ಯಧಿಕ ತಲಾ ಆದಾಯವನ್ನು ಹೊಂದಿದೆ? ನೀಡಿರುವಂತಹ 4 ಆಯ್ಕೆಗಳಲ್ಲಿ ಅತಿ ಹೆಚ್ಚು ಪರ್ ಕ್ಯಾಪಿಟಾ ಇನ್ಕಮ್ ತಲಾ ಆದಾಯವನ್ನು ಹೊಂದಿರುವಂತಹ ರಾಷ್ಟ್ರ ಮಾಲ್ಡೀವ್ಸ್ ಆಗಿದೆ. ಮಾಲ್ಡೀವ್ಸ್ ದೇಶದ ತಲಾ ಆದಾಯ 12,464 ಅಮೆರಿಕನ್ ಡಾಲರ್ಗಳು. ಹೀಗಾಗಿ ನೀಡಿರುವಂತಹ 4 ಆಯ್ಕೆಗಳಲ್ಲಿ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿರುವಂತಹ ದೇಶ ಮಾಲ್ಡೀವ್ಸ್ ಆಗಿದೆ. ಈ ಕೆಳಗಿನ ಯಾವ ಗುಪ್ತ ಅರಸನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುವರು? ಸಮುದ್ರಗುಪ್ತ, ಚಂದ್ರಗುಪ್ತ ವಿಕ್ರಮಾದಿತ್ಯ, ಶ್ರೀಗುಪ್ತ, 1ನೇ ಚಂದ್ರಗುಪ್ತ. ಇವರಲ್ಲಿ ಸಮುದ್ರಗುಪ್ತನಿಗೆ ನೆಪೋಲಿಯನ್ ಆಫ್ ಇಂಡಿಯಾ ಅಥವಾ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಕೇಂದ್ರ ಮಂತ್ರಿಮಂಡಲದ ಮಂತ್ರಿಗಳ ವಿಂಗಡಣೆಯ ಸರಿಯಾದ ರೂಪ ಈ ರೀತಿ ಇದೆ: ಕ್ಯಾಬಿನೆಟ್ ಸಚಿವರು, ರಾಜ್ಯ ಸಚಿವರು, ಸ್ವತಂತ್ರ, ಸಹಾಯಕ ಸಚಿವರು, ಮೇಲಿನ ಎಲ್ಲವೂ. ಸರಿಯಾದ ಆಯ್ಕೆ ಮೇಲಿನ ಎಲ್ಲರೂ. ಸೊ ಮಂತ್ರಿಮಂಡಲವನ್ನು ಅಥವಾ ಮಂತ್ರಿಗಳನ್ನು 3 ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್, ಸ್ಟೇಟ್ ಮಿನಿಸ್ಟರ್ಸ್, ಇಂಡಿಪೆಂಡೆಂಟ್. ಸೊ ಇವರಿಗೆ ಸ್ಟೇಟ್ ಮಿನಿಸ್ಟರ್ಗಳಿಗೆ ಸಹಾಯಕ ಸಚಿವರಾಗಿ ಕೂಡ ಕೆಲವು ಸಚಿವರನ್ನ ನೇಮಕ ಮಾಡಿರ್ತಾರೆ. ಮೊದಲನೇ ಪ್ರಶ್ನೆ ಕೇಳಿದ್ವಿ, ಈ ಕೆಳಗಿನ ಯಾವ ಕವಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿಲ್ಲ? ಇದಕ್ಕೆ ಸರಿಯಾದಂತಹ ಉತ್ತರ ದೇವಿಕಾ ರಾಣಿ. ಜಿ ಶಂಕರ್ ಕುರೂಪ್ ಮೊದಲ ಜ್ಞಾನಪೀಠ ಸಾಹಿತಿ, ಆಶಾಪೂರ್ಣದೇವಿ ಮೊದಲ ಮಹಿಳಾ ಜ್ಞಾನಪೀಠ ಸಾಹಿತಿ, ಸುಮಿತ್ರಾನಂದನ್ ಪಂತ್ ಹಿಂದಿ ಸಾಹಿತ್ಯಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಆದರೆ ದೇವಿಕಾ ರಾಣಿ ಹಿಂದಿ ಸಿನಿಮಾ ನಟಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತೆ ಇವರು. ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆಯದೇ ಇರುವಂತವರು ಇದರಲ್ಲಿ ನಟಿ ಆಗಿರೋದ್ರಿಂದ ದೇವಿಕಾ ರಾಣಿಯವರು ಈ ಗುಂಪಿನಿಂದ ಹೊರಗಡೆ ಉಳಿತಾರೆ. ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. ಇದರಲ್ಲಿ ಸರಿಯಾಗಿರುವಂತಹ ಹೊಂದಾಣಿಕೆಯನ್ನು ನೋಡೋಣ. ಬೈ ಗಾಡ್ಸ್ ಡಿಕ್ರಿ, ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕರು, 1983ರಲ್ಲಿ ವಿಶ್ವಕಪ್ ಕ್ರಿಕೆಟ್ ಟ್ರೋಫಿಯನ್ನು ಗೆದ್ದುಕೊಟ್ಟಂತಹ ನಾಯಕ. ಇವರ ಒಂದು ಆತ್ಮಚರಿತೆಯ ಹೆಸರು ಬೈ ಗಾಡ್ಸ್ ಡಿಕ್ರಿ. ಕಪಿಲ್ ದೇವ್ ಸರಿಯಾಗಿದೆ. ಇನ್ನು ವಿಂಗ್ಸ್ ಆಫ್ ಫೈರ್ ಎಪಿಜೆ ಅಬ್ದುಲ್ ಕಲಾಂ ರವರದು. ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅರುಂಧತಿ ರಾಯ್ ರವರದು. ಪ್ಯಾರಡೈಸ್ ಲಾಸ್ಟ್ ಜಾನ್ ಮಿಲ್ಟನ್ ರವರದು. ತಪ್ಪಾದ ಹೊಂದಾಣಿಕೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೀಡಿರುವಂತದ್ರಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು ಅಂತ ನೋಡೋಣ. ವಿಶ್ವ ಸಾಕ್ಷರತಾ ದಿನ ಮೇ 8 ಅಂತ ಕೊಟ್ಟಿದ್ದಾರೆ. ಅದು ಸೆಪ್ಟೆಂಬರ್ 8ನೇ ತಾರೀಕು ವಿಶ್ವ ಸಾಕ್ಷರತಾ ದಿನವನ್ನು ಆಚರಿಸ್ತೇವೆ. ಇನ್ನುಳಿದಂಥ ಎಲ್ಲ ದಿನಾಂಕಗಳು ಸಮೇತ ಸರಿಯಾಗಿದ್ದಾವೆ. ಈ ಕೆಳಗಿನ ಸರಿಯಾದ ಹೇಳಿಕೆಗಳನ್ನು ಗುರುತಿಸೋಣ ಯಾವ್ಯಾವ ಅಂತೇಳಿ. 1, 3, 4 ಬಾರ್ಡೋಲಿ ಸತ್ಯಾಗ್ರಹದ ನೇತಾರರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸರಿಯಾಗಿದೆ. ಹಾಗೆಯೇ 3ನೇದು ಹೇಳಿದರೆ ಭಾರತದ ಮೊದಲ 3D ಚಿತ್ರ ಮೈಡಿಯರ್ ಕುಟ್ಟಿ ಚೇತನ್ ಸರಿಯಾಗಿದೆ. ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಿ ಸಿರಿಮಾವೋ ಬಂಡಾರಿ ನಾಯ್ಕೆ ಶ್ರೀಲಂಕಾಕ್ಕೆ ಸೇರಿದವರು. ಇನ್ನು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಅಂತ ಕೇಳಿದರೆ ಅದಕ್ಕೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು. ಇವರ ಒಂದು ಜನ್ಮದಿನವಾದಂತಹ 11 ನವೆಂಬರ್ನ ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾಗಿ ಸರ್ ಸೈಯದ್ ಅಹಮದ್ ಖಾನ್ ತಪ್ಪಾದ ಹೇಳಿಕೆಯಾಗಿದೆ. ಯಾವ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಕಚೇರಿ ಜಿನೆವಾದಲ್ಲಿದೆ ಅಂತ ಒಂದು ಪ್ರಶ್ನೆ ಇತ್ತು. ಇದಕ್ಕೆ ಸರಿ ಉತ್ತರ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. WHO ದ ಕೇಂದ್ರ ಕಚೇರಿ ಜಿನೆವಾದಲ್ಲಿ ಕಾಣ್ತೇವೆ. ಹಾಗೆಯೇ ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಇದರ ಒಂದು ಕೇಂದ್ರ ಕಚೇರಿ ಮನಿಲಾದಲ್ಲಿದೆ. ಹಾಗೆಯೇ FAO, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ವಿಯನ್ನಾದಲ್ಲಿ ಕಾಣ್ತೇವೆ.
UNO ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ ಇದರ ಒಂದು ಕೇಂದ್ರ ಕಚೇರಿ ಅಮೆರಿಕಾದ ನ್ಯೂಯಾರ್ಕ್ನಲ್ಲಿರುವುದನ್ನು ನಾವು ಕಾಣಬಹುದು. ಈ ಕೆಳಕಂಡ ಯಾವ ಶಿಲೆಯನ್ನು ಪ್ರಾಥಮಿಕ ಶಿಲೆ ಎನ್ನುವರು? ಪ್ರೈಮರಿ ರಾಕ್ಸ್ ಅಂತ ಕರಿತೀವಿ. ಇದಕ್ಕೆ ಸರಿ ಉತ್ತರ ಅಗ್ನಿಶಿಲೆ. ಸೊ ಅಗ್ನಿಶಿಲೆಯನ್ನ ಪ್ರಾಥಮಿಕ ಶಿಲೆಯಾಗಿ ವಿಂಗಡಣೆ ಮಾಡಲಾಗಿದೆ.